ನೋಡ್ದತ್ತೆ ಶಿವನು ರುದ್ರನು ಅಂತ ಇದ್ರಿ. ಅವ್ರು ಯಾವ ಕಾಲಕ್ಕೆ ಅಂತ ಕೆಲಸ ಮಾಡಬೇಕು ಅಂತ ಮಕ್ಕಳೆಲ್ಲ ಅತ್ತೆ ಅವರು. ಅಯ್ಯೋ ಅಷ್ಟೇ ತಾನೇ, ಬಿಡು, ಹೋದ್ರೆ ಒಕ್ಕಳ್ಳಿ ಹೋಗೋರೆಲ್ಲ ಕರ್ಕೊಂಬರ್ತಾರೆ. ಅದಕ್ಕೆ ಯಾಕೆ ನೀನು ಹಂಗಂತ ಇದೆಯಾ? ಅಲ್ಲ, ಶಿವನು ರುದ್ರನು ಅಂತ ಇದ್ರಲ್ಲ, ಅದಕ್ಕೆ ಹೇಳಿದ್ನಿ. ನನ್ನ ಮಗನ ಇವಾಗ ಯಾರಿಗೇನು ಕೊಲೆ ಮಾಡಿಲ್ಲ, ಕಳ್ತನ ಮಾಡಿಲ್ಲ, ಯಾವುದು ಮಾಡಿಲ್ಲ. ಮನೆಗಿನ ದುಡ್ಡು ಎತ್ಕೊಂಡೋಗಿ ರಾಜಾರೋಷ ಖರ್ಚು ಮಾಡೋನು ಬಿಡು. ಏನೋ ಅಷ್ಟು ಖರ್ಚು ಮಾಡೋ ಹಾಕಿಲ್ಲ ನನ್ನ ಮಗನ್ಕ. ಏನೋ ಅಷ್ಟೊಂದು ದುಡ್ಡೆ? ವಾ, ನಿಂಗೆ ಯಾಕೆ ನೀನು ನಿಮ್ಮ ಅಪ್ಪನ ಮನೆಯಿಂದ ಓದ್ಕೊಂಡಿದ್ಯಾ? ಬಾಯಿ ಮುಚ್ಕೊಂಡು ನಿಂತ. ಅಂಬುಜಿ ಯಾಕ ಹೋಗಿಲ್ಲ ನನ್ನ ಮಗನ ಕರ್ಕೊಂಬರಕ್ಕ? ಹೋಗ್ಬೇಕು. ನಿನ್ನ ಹತ್ರ 30,000 ಅದಂತಲ್ಲ, ಕೊಡ್ತಾ 30,000. ಜಮ್ಮ, ನಿನ್ನ ಹತ್ರ ಎಷ್ಟದ ದುಡ್ಡು ಅಷ್ಟು ಎತ್ಕೊಂಬಮ್ಮ. ಮನೆಗಿರೋ ಬರೋ ದುಡ್ಡೆಲ್ಲ ಎತ್ಕೊಂಡೋಗಿ ನಿಮ್ಮ ಯಜಮಾನ ಅದೇನೋ ಜೂಜಾಟ ಆಡ್ಬಿಟ್ಟವನಂತೆ. ಇವಾಗ ನನ್ನ ಹತ್ರ 1 ರೂಪಾಯಿ ಕಾಸಿಲ್ಲ. ನಿಮ್ಮ ಹತ್ರ ಎಲ್ಲ ಅದೆಷ್ಟು ದುಡ್ಡು ಅದ ಅಷ್ಟು ದುಡ್ಡು ತಂದ್ಕೊಟ್ರೆ ನಾನು ಹೋಗಿ ದೊಡ್ಡವ್ರನ್ನ ಬಿಡ್ಸ್ಕೊಂಬರ್ತೀನಿ. ಅದೇ ಪೊಲೀಸರು ಹೇಳಿದ್ರು, ದುಡ್ಡು ಕಟ್ಟಿಲ್ಲ ಅಂದರೆ ಬಿಡಲ್ಲ ಅಂತ ಹೇಳಿದ್ರು. ಹೌದೇನೋ ಶಿಕೋನೆ? ನಿಮ್ಮಿಬ್ಬರ ಹತ್ರ ಎಷ್ಟದ ಅಷ್ಟು ದುಡ್ಡು ಬಾಸ್ಕೊಂಬಂದು ಕೊಟ್ಟರೆ ಹೋಗಿ ಬಿಡ್ಸ್ಕೊಂಬರ್ತೀನಿ. ಇಲ್ಲ ಅಂತಂದರೆ ನಾನು ಆರಾಮಾಗಿ ಮನೆಗೆ ಇದ್ಬಿಡ್ತೀನಿ. ಇಲ್ಲ ಮಗ, ನನ್ನ ಹತ್ರ ಅದೇ ಕೊಡ್ತೀನಿ. ಎತ್ಕೊಂಬೋಗಮ್ಮ. ಅಂಬುಜಿ ನೀನು ಹೋಗು, ಎತ್ಕೊಂಬೋಗು. ಯಾಕೆ ಸರಸ್ವತಿ? ಮನೆ ಖಾಲಿ ಮಾಡು. ಯಾಕಂತೆ? ಅದು ನಿಮ್ದಲ್ಲ ಮನೆ. ಯಾಕ ಏನು ಅಂತ ಕೇಳಕ್ ನಿಂಗೆ ಬಾಯಿಲ್ಲ? ಅಲ್ಲ ಬೋಟಿ ನನ್ನ ಮಗನೆ, ಎಂತ ಕೆಲಸ ಮಾಡ್ಬಿಟ್ಟು? ನಿಂತವಳಲ್ಲ ನಿಮ್ಮ ಅಮ್ಮನ ಬಿಟ್ಟು ಅವ್ನು ಹೋಗಿ ಕೇಳು, ನನ್ನೇನು ಕೇಳಬೇಡ. ನಾನು ಅವತ್ತು ಹೇಳಿದ್ನಮ್ಮ ನಿಮ್ಮ ಯಜಮಾನ್ಗ ಎತ್ಕೊಳಗಪ್ಪ ಪೇಪರು ನಿನ್ನ ಹತ್ರ ಇಕ್ಕಪ್ಪ ಅಂತ. ಮವ ಎಲ್ಲಿದ್ರೆ ಏನೋ ಇಲ್ಲೇ ಇರ್ಲಿ ಬಿಡು ಮವ ಅಂತಾನೆ. ಇವತ್ತು ಈ ಕೆಲಸ ಮಾಡೋಣ ಇವನು. ಅಲ್ಲೇ ಅವ್ರನ್ನ ಕೇಳಮ್ಮ, ದೊಡ್ಡ ಮನುಷ್ಯರು ಅವರೇ, ಅವರಿಬ್ಬರನ್ನು ಕೇಳಿ ಬಿಡಿಸ್ಕೊಡ್ತಾರೆ. ನೀನು ಎಲ್ಲಿರ್ಬೇಕು, ನಿನ್ನ ಮಕ್ಳು ಎಲ್ಲಿರ್ಬೇಕು ಕೇಳು, ಅವರೇ ಹೇಳ್ತಾರೆ. ಅದ್ಯಾವನ ನಡಿ, ಅದ್ಯಾವನ ಅವನ ಹತ್ರ ಮಾತಾಡ್ತೀನಿ ನಾನು. ಇಲ್ದಿದ್ದೆಲ್ಲ ಮಾತಾಡ್ತಾವನ ಅವನ. ನಡಿ. ಆಯ್ತಮ್ಮ, ನೀನು ಹೋಗ್ಬೇಡ ಸುಮ್ಮನೆ. ಅಪ್ಪ ಇವಾಗ ದೊಡ್ಡನ ಯಾವ ದೊಡ್ಡವನ ಏನೋ ಹೋಗ, ಯಾವನು ಎಲ್ಲನ ಬಿದ್ದಿರ್ಕೊಂಡೆ ನಂಗೆ ಏನೋ ಬೇಕು. ಅಲ್ಲ, ಹೆಣ್ಮಗು ಕೊಟ್ಟಿರೋ ಮನೆ ಪೇಪರ್ನ ಎತ್ಕೊಂಡಾಗ ಇವನು ಆ ಜೂಜ್ ಆಡಕ್ಕೆ ಇಕ್ಕೋನಲ್ಲ, ಎಷ್ಟು ಮಾತ್ರ ಇರಬೇಕು ಅವ್ನ ರೋಗು ಏನು ಅನ್ಕೊಳಲ್ಲ. ನೋಡಪ್ಪ, ಕೊಡಂಗೆ ಕೊಟ್ಬಿಟ್ಟು ಇಂಥ ಕೆಲ್ಸಕ್ಕೆ ಮಾಡೋರು ಅಂತ ಅನ್ಕೊಳಲ್ಲೇನಾ? ಹೋಗ್ಲಿ, ಅವ್ಳಿಗೆ ಬೆಲೆನೇ ಇರ್ತೈತೆ ನನ್ನ ಸರಸ್ವತಿಗೆ ಅವನ ಹತ್ರ. ಇವನ್ಗೇನು ಜ್ಞಾನ ಬೇಡ? ಅದೇನೇನು ಮಾಡ್ತಾರ ಮಾಡಲಿ, ಸೈಲೆಂಟಾಗಿದ್ಬಿಟ್ಟು ಏನು ಮಾತಾಡ್ಬೇಡ್ರಿ. ಈ ನನ್ನ ಮಗನ ಮಾಡಿರೋ ಕೆಲಸಕ್ಕೆ ನನ್ನ ಮಗುಗೆ ಬೆಲೆ ಇಲ್ದಂಗಾಯ್ತು. ಲಸಿತಾ ನೋಡ, ಅವ್ರೆಲ್ಲೋದ್ರ? ಯಾವ ಕಾಲದಾಗ ಹೋಗಿ ದಯಮನ್ ಇನ್ನೂ ಬಂದಿಲ್ಲ. ಈ ಮಕ್ಕಳನ್ನ ಆಸೆ ಕೂಲ್ಸ್ಬಿಟ್ಟ ಬಾಕ್ಲಕ್ಕ. ಮಕ್ಳ ಬರ್ರಿ ಆಚೆಗೆ ಬರ್ರಿ, ಮನೆ ಬೀಗ ಹಾಕ್ಬೇಕು. ಅದೆಲ್ಲ ಮಾತಾಡ್ಬಾರ್ದು, ನಿಮ್ಗೆ ಗೊತ್ತಾಗಲ್ಲ. ನಡೀರಿ ಆಚೆ ನಡೀರಿ. ಆಗಲಿಲ್ಲಮ್ಮ, ಆಯಪ್ಪನೇ. ಏನಪ್ಪ, ಯಾರು ಇದ್ದಿದ್ ಮನೆಗ? ಒಂದೇ ಒಂದು ಹೆಣ್ಮಗು ಇರೋ ಮನೆಗೆ ಕುಡ್ಕೊಂಬಂದು ಹಿಂಗೆ ಗಲಾಟೆ ಮಾಡೋದು ತಪ್ಪಲ್ಲ? ಏನ್ ಕೆಲಸ ನಿಂಗ? ಯಾವ್ದು ನಿಂದು? ನಾನು ಯಾಕೆ ಕುಡ್ಕೊಂಬರ್ಲಿ? ನಾನು ಕುಡ್ಕೊಂಬಂದಿಲ್ಲ, ನಾನು ಕರೆಕ್ಟಾಗಿ ಇದ್ದೀನಿ. ನೀವಿನ್ನ ಕುಡ್ಕೊಂಬಂದಿರೋದು. ನಿನ್ನ ಮಗನು ನನ್ನ ಹತ್ರ 10 ಲಕ್ಷ ದುಡ್ಡು ಇಸ್ಕೊಂಡವನೆ ಈ ಮನೆ ಪೇಪರ್ ಇಕ್ಬಿಟ್ಟು. ಎಲ್ಲ ಜಾಗ ಖಾಲಿ ಮಾಡಮ್ಮ, ನಾನು ಮನೆ ಬೀಗ ಹಾಕ್ತೀನಿ. ಯಾರು ಹೇಳ? ಚಾನ್ ಮಗನ್ ದೊಡ್ಡವನು. ಯಾರು ಹೇಳು ಅಂತಂದ್ರೆ ಚಾನ್ ಮಗನ್ ದೊಡ್ಡವನು. ಅದು ನಮ್ಮ ಕಷ್ಟ ಮಾತ್ರ ತಿಳಿಯಲ್ಲ. ನನ್ನ ಪಕ್ಕದೂರು ಪಟೇಲಪ್ಪನ ಮಗನು. ನೀವ್ಯಾರು ಏನು ಎಲ್ಲ ತಿಳಿಯೋದು ನಮ್ಕ.
ಜಾಗ ಖಾಲಿ ಮಾಡ್ರಮ್ಮ ಇಲ್ಲಿಂದ. ಸೋಮನೇಲಿ ಬಾಯ್ ಬಡ್ಕೊಂತವ್ರು. ಆವಾಗಿಂದ ಅಮ್ಮನ್ ಕೇಳ್ತಾ ಇದ್ರು ಮಕ್ಕಳು ಕರ್ಕೊಂಡು ಆಶಿಕ್ ನಡಿಯಮ್ಮ ಅಂತ. ಇಲ್ಲಿಗೆ ಬಂದವಳು ಎಲ್ಗೂ ಹತ್ಕೊಂಡು. ಪೌ ನೋಡ ಆಗಿದ್ದಾಗೋಯ್ತು. ಆ ಪೇಪರ್ ಕೊಡುತ್ತಾ ನಮ್ಮ ಯಜಮಾನ್ ಹತ್ರ ನಾನೇನೋ ಮಾತಾಡ್ತೀನಿ. ಕೊಡು ಪೇಪರು. ಏನು ಮಾತಾಡೋದು ಗೀತಾಡೋದು ಏನಿಲ್ಲ. ನಾನು ಮನೆ ಬೇಕು, ನಾನು ಮನೆ ಬಿಟ್ಕೊಡಲ್ಲ. ಅಲ್ಲಮ್ಮ ಮನೆ ತೊತ್ತಿ ಇಂತ ಚಟ್ಟ ಮಾಡಿರಲ್ಲ ನಗು ಏನ್ ಅನ್ಕನಲ್ಲ ಹೇಳು ತೂತಾಟ ಆಡಕ್ಕ ದೊಡ್ಡನು ನಮ್ಮನೆ ಪೇಪಡೆ ಎಕ್ಕನೋಯಕ ಇವಾಗ ಎಲ್ಲಾರು ಏನ್ ಅನ್ಕನಲ್ಲ ನಮ್ಮ ಮಾವನ್ ಮದುವೆ ನಮ್ಮನ್ ತಂದ್ರನೇ ಆಗಲ್ಲ. ಇವಾಗ ಜನ ಎಲ್ಲ ಏನ್ ಅನ್ಕನಲ್ಲ ಹೇಳಲ್ಲಮ್ಮ ನೀನೆ. ಇಲ್ಲ ಈ ಅಪ್ಪನ ಏನೋ ಮೋಸ ಮಾಡ್ತಾವನೆ. ಮೋಸ ಮಾಡಕ್ ನಂಗೇನು ಹುಚ್ಚ? ನೋಡಮ್ಮ ಇದು ಪೇಪರ್, ನಿಮ್ಮನೆ ಪೇಪರ್ ಇದು. ನಿಮ್ಮನೆ ಪೇಪರ್ ತಂದಿಕ್ಬಿಟ್ಟವನು ದುಡ್ಡು ಎತ್ಕೊಂಡು ಹೋಗಿದ್ದು. ಹೇಳಮ್ಮ ಒಂದ್ ಚಟ್ಟ ಮಾಡೆ ನಿಮ್ ಮನೆ ಪೇಪರ್ ತಂದ ಅಪ್ಪನ್ ಕೈ ತೊತ್ತುದು ನಮ್ಮ ಮನೆ ಪೇಪರ್ ನಮ್ಗೆ ತೊತ್ತುಡೆ ಅಲ್ಲಮ್ಮ. ನಾವ್ ಎತ್ತೋನೆ ಹೇಳು. ಅವಾಗಿಂದ ಹೇಳ್ತಾ ಇರೋದು ನಿಂಗೆ ಅರ್ಥ ಆಗ್ತಾ ಇಲ್ಲನಾ? ಆಚ್ ಕಾಕ ಇವ್ರನ್ನೆಲ್ಲ ಇವ್ರ ಹತ್ರ ಏನ್ ಪುರಾಣ ಮಾತಾಡೋದು? ನಾವಾಗ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಿ. ಕೊಡೋಗ್ರಮ್ಮ, ನಮ್ ಕೆಲಸ ಇನ್ನ ಸುಲಭ ಆಗ್ತದೆ. ನಿಮ್ಮ ಹತ್ರ ಬಡ್ಕೊಳಕ್ ತಪ್ತದೆ. ಆವಾಗಿಂದ ಹೇಳ್ತಾ ಇದ್ದೀನಿ ನಡೀರಿ ಎಲ್ಲರೂ ಆಚೆಗೆ ನನ್ನ ಮನೆ ಬೀಗ ಹಾಕ್ಬೇಕು ಅಂತ. ನೋಡೋಣ ಆಗಿದ್ದಾಗೋಯ್ತು. ನಮ್ಮ ಯಜಮಾನ್ ಹತ್ರ ನೀನು ಎಷ್ಟು ದುಡ್ಡು ಕೊಟ್ಟಿದ್ಯಾ ಅಷ್ಟು ದುಡ್ಡು ಇಸ್ಕೊಡ್ತೀನಿ. ಆ ಪೇಪರ್ ಅವ್ರಿಗೆ ಕೊಟ್ಬಿಡು. ಇಸ್ಕೊಂಬೋಗಮ್ಮ. ಇಲ್ಲ ಪೈಸಲ್ ಆಗೋಗ್ಲಿ. 10 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ. 10 ಲಕ್ಷ ರೂಪಾಯಿ ಕೊಡು. ಈ ಪೇಪರ್ ಎತ್ಕೊಂಡು ಹೋಗು. ಇಸ್ಕೊಂಬೋಗ್ ಬಿರಿನ್ ಹೋಗು. ಇವಾಗ ಆಗಲ್ಲಣ್ಣ, ಒಂದ್ 2-3 ದಿವಸ ಟೈಮ್ ಕೊಡು. ಹೇಳ್ತಾ ಇರೋದೇನು ಜ್ಞಾನ ಇಲ್ಲ ನಿಮ್ಗ? ನಡೀರ ಮೇಲೆ ಆಚೆ. ಆವಾಗಿಂದ ಒಳ್ಳೆ ಮಾತಾಗ ಹೇಳ್ತಾ ಇದ್ದೀನಿ ಅಂತಂತ ಏನ್ ತಲೆ ತಿಂತ ಇದ್ರೆ ನಡೀರ ಆಚೆ. ಏನು ಹಂಗ ಮಾತಾಡ್ತಾ ಇದೀಯಾ? ರಷ್ಟು ನಾಲ್ಗೆ ಬಿಗಿಟ್ ಮಾತಾಡ. ನಿಮ್ಗೆ ಬೇರೆ ಮರ್ಯಾದೆ ಕೊಡ್ಬೇಕು. ಜೂಜಾಡೋದಕ್ಕ ಮನೆಗಳನ್ನೆಲ್ಲ ಕುದ್ಬಿಟ್ಬಿಟ್ಟು ದುಡ್ಡು ಎತ್ಕೊಂಡು ಹೋಗೋರು ನಿಮ್ಗ ಬೆಲೆ ಮರ್ಯಾದೆ ಕೊಡ್ಬೇಕು. ನಿಮ್ಮ ಹತ್ರ ನಾವು ಮರ್ಯಾದೆ ಕಲಿಬೇಕು. ನಿಮ್ಗೆ ಮಾನ ಮರ್ಯಾದೆ ಇದ್ದಿದ್ರೆ ಈ ಕೆಲಸ ಏನಕ್ಕೆ ಮಾಡ್ತಾ ಇದ್ರೆ? ಈ ಕೆಲಸ ಏನಕ್ಕಮ್ಮ ಮಾಡ್ತಾ ಇದ್ರೆ? ದೊಡ್ಡದಾಗ ಶಾನ್ ಬಗ್ರ ಮಗನು. ನಡೀರಮ್ಮ ಆಚೆಗೆ. ಕತ್ತಿಟ್ಟು ಆಚೆ ಮುಂಚೆ ಮಾನವಾಗ ಆಚ್ಕೋಬೇಕು. ಲೇಸಿದ್ದ ಆಚ್ಕಪ್ಪ ಇವ್ರನ್ನ. ನಡೀರಮ್ಮ ಎಷ್ಟೊತ್ತು ಕೇಳ್ತಾ ಇರೋದು? ನಮ್ಮ ನಾನು ಒಳ್ಳೆ ನಮ್ಮ ಮನೆ ನಂಕ ಬೋಕೆ ನಾನು ಒಳ್ಳೆ ಈ ಮನೆ ಅಂತ ನಂಗೆ ತಾತಿ ಇತ್ತಾಳಲ್ಲಮ್ಮ. ನಾನು ಒಳ್ಳಲ್ಲಮ್ಮ ತಾತಿ ತೊತ್ತುಳಲ್ಲಮ್ಮ. ಅಪ್ಪನ ಪೇಪರ್ ವಾತು ತೊತ್ತಾನೆ. ನನ್ನ ಹತ್ರ ಅಷ್ಟೊಂದು ಕಾಸು ಎಲ್ಲೈತೆ? ನಿಮ್ಮ ಅಪ್ಪನ ಹತ್ರ ಇಲ್ಲ. ಇದ್ದಿದ್ದು ದುಡ್ಡೆಲ್ಲ ಎತ್ಕೊಂಡು ಹೊರಟೋಗೋನು ನಿಮ್ಮ ಚಿಕ್ಕ ದೊಡ್ಡನ್ನು. ಇವಾಗ ಏನೇ ಮಾಡೋದು, ಏನ್ ಮಾಡ್ಬೇಕು ದಿಕ್ಕೆ ತೋರಿಸ್ತಾ ಇಲ್ಲ. ಈ ಸದ್ಯಕ್ಕೆ ನಮ್ಮ ಮನೆಗಿರ್ ಬರ್ರಿ, ಆಮ್ಯಾಗ ನೋಡೋಣ. ಅಯ್ಯೋ ನಗು ಬಂದು ಏನಂತಾನಲ್ಲಮ್ಮ ಎಂತ ಗೊತ್ತಾಗುತ್ತಲ್ಲಮ್ಮ. ಅಣ್ಣಯ್ಯ ಬಾ ಅಂತುತಿ ಮನೆಕ ಓ ನಾವು ಬಾ ಲಮ್ಮ ನರಿ ಓಣ ಅಂತುತಿ ಮನೆಕ ಅಣ್ಣಯ್ಯ ನರಿ ಓಣ ಸರಿ ನರಿ ಓಣ ಲಮ್ಮ ಅಬ್ಬರ ಕಲ್ಲೇರಿರು ಅಂತುತಿ ಅವಳೆ ತವಜಿ ಅತ್ತವ್ರೆ ನಿಂತ ಮನೆ ಎಲ್ಲ ಬಿಚ್ಚೋತಡೆ ತಲ್ಲಿ ಇದೆಯಲ್ಲಮ್ಮ. ಅಬ್ಬರನ್ ನೀನು ಆಕಲ್ಲದ ನೀನು ಅಬ್ಬರನ್ ನೀನು ಅವಳಿಬ್ರು ನಿನ್ ಜೊತೆ ಗಿಡಾಗ ನೀನು ಆಕದಿಲ್ ಬಿತ್ಯಾ. ಏನೋ ಒಂದ್ ಮಾತಾಡ ನಿನ್ ತಲ್ಲಿ ಇದೆಯಲ್ಲಮ್ಮ ಅಂದಂತೇನ ತಾಡುನ್ಯಾ ಊರಲ್ಲಮ್ಮ. ಅಲ್ಬೇಡ ಬಾರೆ, ನಿನ್ ಪಾರ್ಕ್ ನಾನು ಇದೀನಿ ಬಾರೆ, ಇನ್ನೂ ಸತ್ತಿಲ್ಲ. ನಡಿಲಮ್ಮ ಲಪ್ಪನ ಹತ್ರ ಮಾತಾಡಿ ನಡಿ ನಡಿ ಮನೆ ಬೇಕು ನಂಕ. ಮಾತಾಡೋಣ ಬಾ. ನಿಮ್ಮ ಅಪ್ಪನ ಹತ್ರ ಮಾತಾಡೋಣ ಬಾ. ಇವರೆಲ್ಲ ಆಚೆ ಹೋಯ್ತು ತಕ್ಷಣ ಮನೆ ಬೀಗ ಹಾಕುವ. ಯಾರು ಬಂದು ಒಳಗೆ ಬಿಡ್ಬೇಡ ಸಿದ್ದ. ನಿನ್ ಕೇಳ್ತಾ ಇರೋದು? ಸರಿ ಯಜಮಾನ್ರೆ. ಮುಂದುವರಿಯುವುದು